ಮಾರ್ನಿಂಗ್ 4 o'clock ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ಲಾಸ್ಟ್ ಇಯರ್ ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೆ ಅಲ್ವಾ, ಬರೋ ತನಕನೇ ಮಧ್ಯಾಹ್ನ ಆಗಿಬಿಡುತ್ತೆ. ಇವತ್ತು ನಾನು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ರಿಟರ್ನ್ ಬರಬೇಕು. ಹಾಗಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಜೊತೆಲಿ ಕರ್ಕೋಗ್ತೀನಿ, ಬನ್ನಿ ಹೋಗೋಣ. ಈಗ ಸ್ವಲ್ಪ ಬೆಳಕಾಗಿದೆ. ಇಷ್ಟ ತನಕ ವೀಡಿಯೋ ಮಾಡ್ತಾಯಿದ್ರೆ ಕಾಣಿಸ್ತಾನೆ ಇರಲಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ನೋಡಿ ಒಬ್ಬರು ಓಡ್ತಾ ಇದ್ದಾರೆ ಹಂಗೆ. ಲಾಸ್ಟ್ ಇಯರು 4 ವಾರನೂ ನಾವು ಬಸ್ಸಲ್ಲಿ ಹೋಗಿದ್ದು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಎಷ್ಟೇ ಬೇಗ ಹೋದ್ರೂ ಮಿಡ್ನೈಟ್ಗೆ ಆಲ್ರೆಡಿ ಬಂದು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಲೇಟ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಬಸ್ ಹತ್ರನೂ ಅಷ್ಟೇ 1 hour ಆದರೂ ಆಗುತ್ತೆ ಅಥವಾ 2 hours ಆದರೂ ಆಗುತ್ತೆ. ತುಂಬ ವೆಯ್ಟ್ ಮಾಡಿಸ್ತಾರೆ. ಸ್ಟೆಪ್ಸಲ್ಲಾದರೆ ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಹೋದೆ. ಸ್ಟೆಪ್ಸ್ ಹತ್ರ ಎಂಟ್ರಿ ಎಲ್ಲ 5 o'clock ಸ್ಟಾರ್ಟು ಅಂತೇಳಿ ಅನೌನ್ಸ್ ಮಾಡಿದರು. ಬಟ್ ನಾವು ಹೋಗೋಷ್ಟರಲ್ಲಿ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅಂದರೆ ಮೋಸ್ಟ್ಲಿ ಒಂದು 4 o'clock ಅಷ್ಟೊತ್ತಿಗೆ ಎಂಟ್ರಿ ಸ್ಟಾರ್ಟ್ ಆಗಿರೋದ್ರಿಂದ ನಮಗಿಂತ ಮುಂಚೆ ತುಂಬ ಜನ ಹೋಗಿದ್ರು. ಕ್ಯೂವಲ್ಲಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಜನ ಇದ್ದರು. ಬೆಳಗ್ಗೆ ಇಷ್ಟು ಬೇಗ ಬಂದಿರೋದ್ರಿಂದ ಸ್ವಲ್ಪ ಬೇಗ ದರ್ಶನ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಬೋರ್ಡ್ ಅಂತೂ ಹಾಕಿದ್ರು 5 hours ಆಗುತ್ತೆ ಅಂತೇಳಿ. ಬಟ್ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ 4.5 hours ಆಗಿತ್ತು. ಕ್ಯೂನಲ್ಲಿ ನಿಂತು ಒಂದು 2 hours ಏನೂ ಅನಿಸ್ಲಿಲ್ಲ. ಅದಾದಮೇಲೆ ಟೈಮ್ ಆಗ್ತಾ ಹೇಗೆ ಟೆನ್ಷನ್ ಆಗ್ತಾಯಿತ್ತು ಅಂತ ಹೇಳಿದ್ರೆ, ಆಫೀಸ್ಗೆ ಟೈಮ್ ಆಗ್ತಾ ಇದೆಯಲ್ಲ ಅನ್ನೋ ಟೆನ್ಷನ್ಗೆ ಈ ಸರಿ ದರ್ಶನ ಮಾಡಿ ತೃಪ್ತಿನೇ ಆಗಲಿಲ್ಲ. ಇದ್ರ ಜೊತೆಗೆ ಫೋಟೋಸು ವೀಡಿಯೋಸ್ ಮಾಡ್ಕೋಬಾರ್ದು ಅಂತೇಳಿ ಈ ಸರಿ ತುಂಬ ಅಂದರೆ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ಎಲ್ಲ ಕಡೆಯೂ ಕೂಡ ಪೊಲೀಸವರಿದ್ದರು. ಹಾಗಾಗಿ ವೀಡಿಯೋ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಮೊದಲನೇ ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ವ್ಲಾಗಿಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.